ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಮುದ್ದಹನುಮೇಗೌಡರ ಪರವಾಗಿ ಮತಯಾಚನೆ ಮಾಡೋಕ್ಕೆ ನಾವು ಬಂದಿದ್ದೀವಿ. 2,000 ಬರ್ತದೆ ಮನೆಗೆ, 2,000 ರೂಪಾಯಿ ಅಕ್ಕಿ 5 ಕೆಜಿ ದುಡ್ಡು ಬರ್ತಾ ಇಲ್ಲ. ಎಲ್ಲರೂ ಹೋಗಿದ್ರೆ ಬಸ್ಸಲ್ಲಿ ಫ್ರೀ? ಎಲ್ಲಿ ಹೋಗಿದ್ರಿ? ಹೋಗಿ ಬನ್ನಿ, ಎಲ್ಲರೂ ಹೋಗಿ ಎಲೆಕ್ಷನ್ ಓಟ್ ಹಾಕ್ಬಿಟ್ಟು ಹೋಗಿ. ಆಮೇಲೆ ಕರೆಂಟ್ ಫ್ರೀ ಅಲ್ವಾ, ಮತ್ತೆ ಎಲ್ಲ ಇಷ್ಟೆಲ್ಲ ಸಾಕ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ಕಾಂಗ್ರೆಸ್ ಪಕ್ಷ ಅಲ್ಲಿ ಬಂದರೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ತಿರುಗಿ ಬಂದರೆ ನಾವು ಪ್ರತಿ ತಿಂಗಳು 8,300 ರೂಪಾಯಿ ಕೊಡ್ತಿದ್ದೀವಿ. ಅದೇ 10,300 ರೂಪಾಯಿ ಆಗುತ್ತೆ. ಇವಾಗೇನು 2,000 ಕೊಡ್ತಿದ್ದೀವಿ, ಅದು 10,000 ಆಗುತ್ತೆ. ವರ್ಷಕ್ಕೆ 1 ಲಕ್ಷ ಅಲ್ಲಿಂದ ಬರ್ತದೆ, ವರ್ಷಕ್ಕೆ 24,000 ನಾವು ಇಲ್ಲಿ ಕೊಡ್ತೀವಿ. ಇಲ್ಲ ಇರ್ಲಿ, ಗೃಹಲಕ್ಷ್ಮಿ ಯೋಜನೆ 2,000 ಮಹಿಳೆಯರಿಗೆ ಕೊಟ್ಟರು ಅನುಕೂಲ ಆಗಿದೆ. ಪ್ರತಿ ತಿಂಗಳು ಬರ್ತಾ ಇದೆಯಾ? ಈಗ ಏನು ಹಿಂದೆ ಏನು ಕೊಟ್ಟಿದ್ದಾರೆ ನುಡಿದಂತೆ ನಡೆದ ಸರ್ಕಾರ ಈಗ ಏನು ಮಾಡ್ತಾ ಇದೆ ಅಂದರೆ, ಮಹಿಳೆಯರಿಗೆ ಪ್ರತಿ ವರ್ಷಕ್ಕೊಂದ್ಸತಿ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷಕ್ಕೂ ಒಂದ್ಸತಿ 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಇನ್ನು ಪ್ರತಿ ಬಡ ಕುಟುಂಬದ ಮಹಿಳೆಗೆ ಅಂದ್ರೆ ಈ ತರ ಜಾಗತಿಕ ಎಲ್ಲ ಮತ್ತೆ ಕೃಷಿ ಸಾಲ ಮನ್ನಾ ಮಾಡ್ತಾರೆ. ಮತ್ತೆ ಇದು ಏನು ಇದು ನಮ್ಮ ಇದು ಗ್ರಾಮೀಣ ಭಾಗಕ್ಕೆ ಬರುತ್ತೆ. ಈಗ 300 ರೂಪಾಯಿ ಕೊಡ್ತಾ ಇದ್ದಾರೆ NRGM ಅಲ್ಲಿ. ಈಗ 400 ರೂಪಾಯಿ ಸೇರಿಸಿ ಅದ್ರ ಜೊತೆಗೆ 700 ರೂಪಾಯಿ ದಿನಗೂಲಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಇದು ಮಾಡ್ತಾ ಇದ್ದಾರೆ, ಶ್ರಮಿಕರ ನ್ಯಾಯ ಅಂತ ಹೇಳ್ಬಿಟ್ಟು. ಮತ್ತೆ ಯುವ ಬೆಳಕು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ 1 ಲಕ್ಷ ವೇತನ ವಿದ್ಯಾವಂತರಿಗೆ, ನಿರುದ್ಯೋಗಿ ಯುವಕರಿಗೆ ಕೊಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಏನು ಡಿಗ್ರಿ ಓದಂತ ಹೆಣ್ಮಕ್ಳಾಗಲಿ ವಿದ್ಯಾರ್ಥಿನಿಯಾಗಲಿ ಎಜುಕೇಶನ್ ಸಾಲ ಅಂತ ತಗೊಳ್ತಾರಲ್ಲ, ಅದನ್ನು ಕೂಡ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಂಡಿದೆ. ಕಾಂಗ್ರೆಸ್ ಪಕ್ಷಕ್ಕೆ ದಯವಿಟ್ಟು ವೋಟ್ ಮಾಡಿ. ಪ್ರತಿಯೊಂದು ಮನೆಗೆ ನಾವು ಹೋಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಜಿಲ್ಲೆಯ ನಾಯಕರುಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಹಾಗೂ ರಾಜಣ್ಣವರು ಇವರು ಏನು ನಮ್ಮ 5 ಗ್ಯಾರಂಟಿಗಳನ್ನು ಮಾಡಿದ್ದಾರೆ, ಆ ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಚಾಲನೆ ಇದೆ. ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಅನುಕೂಲ ನಮ್ಮ ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ, ಬಡವರಿಗೆ, ದೀನದಲಿತರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮನೆ ಮನೆಗೆ ನಾವು ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚುವ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಾವೆಲ್ಲರೂ ತಮ್ಮ ಮುಖಾಂತರ ತುಮಕೂರು ನಗರದ ಮತದಾರರಿಗೆ ಮನವಿ ಮಾಡಿಕೊಳ್ತೇವೆ ಅಂದರೆ, ಬರುವ 26ನೇ ತಾರೀಕು ಶುಕ್ರವಾರ ದಿವಸ ಏನು ಚುನಾವಣೆ ಇದೆ, ನಾವೆಲ್ಲರೂ ಒಂದಾಗಿ ನಮ್ಮ ಅಭ್ಯರ್ಥಿಯಾದ ಮುದ್ದಹನುಮೇಗೌಡರಿಗೆ ಕ್ರಮ ಸಂಖ್ಯೆ 1 ಹಸ್ತದ ಗುರುತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವರು ಮತ್ತೆ ಚುನಾವಣೆ ಮಾಡಿ. ಯಾಕಂದರೆ ಇವರು 2014ರಿಂದ 19ರವರೆಗೂ ಸಂಸದ ಆಗಿದ್ದಾಗ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಸಂಸತ್ ಸದಸ್ಯರಲ್ಲಿ ಕೇವಲ 44 ಸದಸ್ಯರಿದ್ದರೂ ಕೂಡ ಅದರಲ್ಲಿ ಇವರು ಕಾಂಗ್ರೆಸ್ ಪಕ್ಷದಿಂದ ಇವರು ನಮ್ಮ ವಿಶ್ವಸಂಸ್ಥೆಗೆ ಹೋಗಿ ಅಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಿದ್ದಾರೆ. ರೈತರ ಪರವಾಗಿ, ಬಡವರ ಪರವಾಗಿ ಅವರು ಧ್ವನಿಯನ್ನು ಎತ್ತಿದ್ದಾರೆ. ಇಲ್ಲಿ ಇಸ್ರೋ ಸ್ಥಾಪನೆ ಮಾಡಿದ್ದಾರೆ, HL ಸ್ಥಾಪನೆ ಆಗಿದೆ, ಸ್ಮಾರ್ಟ್ ಸಿಟಿಗೆ ಕೆಲಸ ಆಗಿದೆ. ಇಂಥ ಅನೇಕ ಕೆಲಸಗಳನ್ನು ನಮ್ಮ ಮುದ್ದಹನುಮೇಗೌಡರು ಮಾಡಿದ್ರಿಂದ ಅವರಿಗೆ ಮತ್ತೊಮ್ಮೆ ಆಯ್ಕೆ ಮಾಡಿ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಾವು ಮನೆ ಹೋಗಿ ಮತದಾರರಲ್ಲಿ ಕೇಳ್ಕೊಳ್ತಾರೆ. सोनिया गांधी की, राहुल गांधी की, डॉक्टर जी परमेश्वर की, राजण्णा की, रफीक अहमद की, गोविंद राजू की, इकबाल अहमद की.